ತಾಲೂಕಿನ ಐತಿಹಾಸಿಕ 1000 ವರ್ಷಗಳ ಇತಿಹಾಸ ಇರುವಂತಹ ರಾಮಾನುಜಾಚಾರ್ಯರ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಕೆರೆತಣ್ಣೂರು ಕೆರೆ ವರುಣನ ಕೃಪೆಯಿಂದ ಭರ್ತಿಯಾದ ಹಿನ್ನೆಲೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಶುಕ್ರವಾರ ಕೆರೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ರು. ಬಳಿಕ ಮಾತನಾಡಿದ ಅವರು, ನಾನು ಶಾಸಕನಾದ ಬಳಿಕ 2ನೇ ಬಾರಿಗೆ ಐತಿಹಾಸಿಕ ಕೆರೆತಣ್ಣೂರು ಕೆರೆಗೆ ಬಾಗಿನ ಅರ್ಪಿಸುತ್ತಿದ್ದೇನೆ. ಕೆರೆಯು ಈ ಭಾಗದ ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಜೊತೆಗೆ 100 ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರುಣಿಸಿ ರೈತರ ಬದುಕಿಗೆ ಆಸರೆಯಾಗಿದೆ. ಕೆರೆತಣ್ಣೂರು ಹಾಗೂ ಮೇಲುಕೋಟೆ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ ಆ ಮೂಲಕ 2 ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ಬಳಿಕ 2 ಕ್ಷೇತ್ರಗಳನ್ನು ಮಾದರಿಯಾಗಿ ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲಾಗುವುದು ಎಂದು ತಿಳಿಸಿದರು. ಹೇಳಿದ್ರಿ ಕಾಲುವೆ ಮುಚ್ಚಿಸ್ಕೊಂಡು ಇದು ಮಾಡಿದ್ರೆ ಅದನ್ನ ದಯವಿಟ್ಟು ನೀವು ಸರ್ವೇಯರ್ನ ಕರ್ಕೊಂಡು ಹೋಗಿ ಅದನ್ನ ಏನು ತೆರವು ಮಾಡಿಸ್ಬೇಕು ಅದನ್ನ ದಯವಿಟ್ಟು ಅದನ್ನ ತೆರವು ಮಾಡಿಸಿ. ಅದನ್ನ ನೀವೆಲ್ಲ ದಯವಿಟ್ಟು ಇಂಜಿನಿಯರ್ಗಳು ನೀವು ಕ್ರಮ ತಗೋಬೇಕು. ಮತ್ತೆ ನಿಮ್ಮಲ್ಲೇ ಸರ್ವೇಯರ್ಗಳು ಇರೋದ್ರಿಂದ ಕರ್ಕೊಂಡು ಹೋಗಿ ಅದನ್ನೇನು ತೆರವು ಮಾಡಿಸಿ. ಇದೇ ತರ ಇನ್ನು ಈ ಕೆರೆತಣ್ಣೂರು ಭಾಗವಾಗಿ ಈ ಕೆರೆತಣ್ಣೂರು ಮತ್ತೆ ಮೇಲ್ಕೋಟೆಗೆ ಬಂದಾಗ ಸುಮಾರು ಜನ ಕೇಳಿದ್ರು, ಈ ಪ್ರವಾಸೋದ್ಯಮ ಯಾಕೆ ಇಲ್ಲಿ ಬೆಳೆಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಆಯಿತು. ಈಗಾಗಲೇ ಸಬ್ಮಿಟ್ ಮಾಡಿದೀವಿ. ಕೆರೆತಣ್ಣೂರು ಮತ್ತೆ ಮೇಲ್ಕೋಟೆ 2 ಸೇರಿದಂಗೆ ಪ್ರಾಧಿಕಾರ ಮಾಡಕ್ಕೆ ಸರ್ಕಾರಕ್ಕೆ ಪ್ರಸ್ತಾಪ ಇಟ್ಟಿದ್ದೀವಿ. ಸೊ ಅದು ಅಪ್ರೂವ್ ಆದ್ರೆ ನಮ್ಗೆ ಇದಕ್ಕೆ ಗ್ರಾಂಟ್ಸ್ ಬರುತ್ತೆ. ಇದರಲ್ಲಿ ಸುಮಾರು 1.25 ಕೋಟಿ ರೂಪಾಯಿ ಅಷ್ಟು ಇದೆ. ಈಗ ಅದನ್ನ ಯೂಸ್ ಮಾಡ್ಕೊಂಡು ಏನು ಪ್ರವಾಸೋದ್ಯಮ ನಾವು ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಹಂಗೆ ಆ ದುಡ್ಡನ್ನ ಅಲ್ಲೇ ಇಟ್ಟಿದ್ದೀವಿ. ಈ ಪ್ರಾಧಿಕಾರ ಆದ್ರೆ ಹೆಚ್ಚಿನ ಅನುದಾನ ಬರ್ತದೆ. ಇಲ್ಲಿ ಪ್ರವಾಸಿ ಏನು ಟೂರಿಸಂ ಡೆವಲಪ್ಮೆಂಟ್ ಮಾಡ್ಬೇಕಂತ ಏನು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಇದು ಮತ್ತೆ ಮೇಲ್ಕೋಟೆ 2 ಸೇರಿದಂಗೆ ಮಾಡಕ್ಕೆ ನಾವು ಪ್ರಾಧಿಕಾರಕ್ಕೆ ಪ್ರಸ್ತಾಪನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಬೆಳಗಾಂ ಸೆಷನ್ ಅಲ್ಲಿ ಅದು ಪ್ರೆಸೆಂಟ್ ಆಗುತ್ತೆ. ಅವರು ಪರ್ಮಿಷನ್ ಕೊಟ್ಟರೆ ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ.